ಅಪ್ಲೋಡ್ ಮಾಡ್ತಿರೋ ವೀಡಿಯೋಗಳು ತುಂಬ ಟೆಕ್ನಿಕಲ್ ಬಾಗಲಕೋಟೆ. ಸೊ ನೀವು ಏನು ಟ್ರೆಡಿಷನಲ್ ಫೋಟೋಗ್ರಫಿ ಮಾಡ್ತೀರಾ, ಏನು ಮಾಡ್ತೀರಾ? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇವತ್ತು ನಾವು ಫೋಟೋ ಎಕ್ಸ್ಪೋಗೆ ಬಂದಿದ್ದೀವಿ. ಇವತ್ತು ಯಾವುದೆಲ್ಲ ಕಂಪನಿಗಳಿದೆ ಅಂತ ಹೇಳ್ಬಿಟ್ಟು ನೀವು ಬ್ಯಾಕ್ ಸೈಡ್ ನೋಡ್ಬೋದು. ಸೋನಿ ಅವರಾಗಲಿ, ಕ್ಯಾನನ್ ಅವರಾಗಲಿ, ನಿಕೋನ್ ಅವರಾಗಲಿ, ಫೂಜಿ ಅವರಾಗಲಿ, ಹಾಗೆಯೇ ಭಾಳಷ್ಟು ಡಿಸ್ಟ್ರಿಬ್ಯೂಟರ್ಸ್ಗಳು ಇವತ್ತು ಶಾಪ್ಗಳನ್ನ ಹಾಕಿದ್ದಾರೆ, ಭಾಳಷ್ಟು ಡಿಸ್ಕೌಂಟ್ಗಳನ್ನ ಕೊಡ್ತಾ ಇದ್ದಾರೆ. ಯಾವುದೆಲ್ಲ ಪ್ರಾಡಕ್ಟ್ಗಳಿದೆ ಆ ಪ್ರಾಡಕ್ಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಬೇಡ, ಲೆಟ್ಸ್ ಗೋ ಇನ್ಸೈಡ್. ಈ ನಡುವೆ ನೀವು ಅಪ್ಲೋಡ್ ಮಾಡ್ತಿರೋ ವಿಡಿಯೋಗಳು ತುಂಬ ಟೆಕ್ನಿಕಲ್ ಆಗಿ ನಮಗೆಲ್ಲ ತುಂಬ ಟೆಕ್ನಿಕಲ್ ಆಗಿ ಯೂಸ್ ಆಗ್ತಿದೆ. ಒಂದು ಬೇಸಿಕ್ ಇಂದ ಹಿಡಿದು ನೀವು ಕ್ಲೀನಾಗಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀರಾ, ತುಂಬ ತಲೆಗೆ ಹೋಗುತ್ತೆ. ಎಂಥವ್ರಿಗೆ ಆಗಲಿ ಒಳ್ಳೆ ಫೋಟೋಗ್ರಾಫರ್ ಆಗ್ಬೋದು, ಆ ಥರ ಹೇಳ್ಕೊಂಡು ಕೊಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ಗಳು. ಈ ಥರ ವಿಡಿಯೋ ಎಲ್ಲೋ ಯಾರು ಮಾಡ್ತಾ ಇರಲಿಲ್ಲ ಕನ್ನಡದಲ್ಲಿ, ನೀವೇ ಫಸ್ಟ್ ಮಾಡ್ತಾ ಇರೋದು. ತುಂಬ ಉಪಯೋಗ ಆಗ್ತಾ ಇದೆ ನಿಮ್ಮಿಂದ. ಸರ್ ನೀವು ಇನ್ನೂ ಬಿಡ್ತೀರಾ ಅಂತ ನಮ್ಗೆ ಗೊತ್ತು, ಇನ್ನೂ ಚೆನ್ನಾಗಿ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಂಡು ಕೊಡ್ತೀರಾ ಅಂತ ಗೊತ್ತು. ನೀವೇನು ಕಲ್ತಿದ್ದೀರಾ ಅದೆಲ್ಲ ಪಕ್ಕ ನೀವು ಯೂಟ್ಯೂಬಲ್ಲಿ ಹಾಕ್ತೀರಾ. ಆದರೆ ನೀವು ಹೇಳೋದ್ರ ಪ್ರಕಾರ ಇವಾಗ ನಾವೊಂದು R5 ಕ್ಯಾಮ್ರಾ ತೊಗೊಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಅದೇ ನಿಮ್ಮ ಸಜೆಷನ್ ಮೇಲೆ ಅದನ್ನು ಇವಾಗ ಇದು ಮಾಡಿಕೊಂಡೆ R5 ತೊಗೊತೀನಿ. ಈಗ ನಾನು ಸ್ವಲ್ಪ ನೀವು ಹೇಳೋದ್ರಿಂದ ಒಂದು ಸ್ವಲ್ಪ ಬೇಸಿಕ್ ಅಷ್ಟೇ ಕಲಿತಾ ಇದ್ದೀನಿ. ನಿಮ್ಮ ಇನ್ನಷ್ಟು ವೀಡಿಯೋಗಳು ಬಂದರೆ ಇನ್ನೂ ಅಷ್ಟು ಕಲಿತೀನಿ. ಡೆಫಿನೆಟ್ಲಿ ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಯಿತು ಮೀಟ್ ಮಾಡಿಬಿಟ್ಟು. ಓಕೆನಾ? ಐ ಕ್ಯಾನ್ ಸೆಂಡ್ ಯು ಆಲ್ಸೋ. I can share you also if you need. Oh, you just send them to me. If you have few more, just send all of them. Yeah. I'll post and I'll add you as well. Yeah, sure. Thank you. Also, where is your studio exactly? Sorry? In Aranagar, you said you have a studio, right? ನಿಮ್ಮ ಹೆಸರು? ಇಬ್ರಾಹಿಂ ಅಂತ ಹೇಳಿ ಸರ್. ಇಬ್ರಾಹಿಂ ಅಂತ ಅಂದ್ಬಿಟ್ಟು ಅಂತ. ಯಾವ ಊರು? ನಮ್ಮದು ಬಾಗಲಕೋಟೆ ಸರ್. ಬಾಗಲಕೋಟೆ. ಓಕೆ. ಸೊ ಇದು 85 ಸೆಂಟಿಮೀಟರ್ ತೊಗೊಂಡ್ರಲ್ವಾ? ಸೊ ನೀವು ವೆಡ್ಡಿಂಗ್ ಇದಕ್ಕೆಲ್ಲ ಯೂಸ್ ಮಾಡ್ತೀರಾ ನೀವು? ವೆಡ್ಡಿಂಗ್ ಯೂಸ್ ಮಾಡಬೇಕಾದ್ರೆ ಪ್ರೀ ವೆಡ್ಡಿಂಗ್ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಪ್ರೀ ವೆಡ್ಡಿಂಗ್ ಯೂಸ್ ಮಾಡ್ತೀರಾ? ಸೊ ಲೈಟ್ಸ್ ಯಾವುದಿದೆ? ಲೈಟ್ಸ್ ನಮ್ಮ ಸದ್ಯಕ್ಕೆ 8200 ಇದೆ. ಓಕೆ. ನಿಮಗೆ ಇದರಲ್ಲಿ ಲೈಟ್ ಕ್ವಾಲಿಟಿ ಇದೆಯಲ್ಲ, ಬ್ಯೂಟಿಫುಲ್ ಆಗಿ ಬರುತ್ತೆ. ನೀವು ಓಕೆ ನಿಮ್ಮ ಪರಿಚಯ ಹೇಳ್ಕೊಂಬಿಡಿ ಸರ್. ನಂದು ಹೆಸರು ಇಬ್ರಾಹಿಂ ಅಮೀನ್ಗಳ ಅಂತ ಹೇಳಿ. ನಂದು ಕ್ಲಾಸಿಕ್ ಸ್ಟುಡಿಯೋ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಗುಳಗೋಡನಲ್ಲಿ ಇರೋದು. ಸರಿ. ನಾವು ಆಕ್ಚುಲಿ ಇವಾಗ ಸ್ಟಾರ್ಟ್ ಮಾಡಿದ ಒಂದು 2 years ಆಯ್ತು ಪ್ರೀ ವೆಡ್ಡಿಂಗ್ ಮಾಡೋದು. ನಾ ಸಾಫ್ಟ್ವೇರ್ ಡಿಜಿಟೆಕ್ ಮೊದಲು ಯೂಸ್ ಮಾಡ್ತಾ ಇದ್ದೆ. ಹಿಟ್ಟಿಂಗ್ ಸಫಿಷಿಯಂಟ್ ಬೀಳಿಲ್ಲ ನನಗೆ, ಅವ್ರು ಚಿಕ್ಕದಾಗಿತ್ತು. ಸೊ ಬ್ರೈಟ್ ಆಗಿ ಯೂಸ್ ಮಾಡೋದು ನೋಡಿದ್ದೆ ನಾನು. ಅದೇ ಚೆಕ್ ಮಾಡ್ಕೊಂಡು ತೊಗೊಂಡು ಬಂದೆ. ಲೈಟಿಂಗ್ ಎಲ್ಲ ಕ್ವಾಲಿಟಿ ಸಫಿಷಿಯಂಟ್ ಅನಿಸ್ತು. ಆ ಉದ್ದೇಶದಿಂದ ಅಷ್ಟೇ ಇದು ಲೈಕ್ ಮಾಡಿದ್ದು. ಒಂದು ಇನ್ಮೇಲೆ ಯೂಸ್ ಮಾಡಿದ್ಮೇಲೆ ಎಕ್ಸಾಕ್ಟ್ ಔಟ್ಪುಟ್ ರಿಸಲ್ಟ್ ನನಗೆ ಗೊತ್ತಾಗುತ್ತೆ. ಇನ್ನೊಬ್ಬರು ನೋಡಿದ್ದೆ ನಾನು, ಓನ್ ಆಗಿ ಯೂಸ್ ಮಾಡಿಲ್ಲ. ನನಗೆ ನೋಡಕ್ ಕ್ವಾಲಿಟಿನೇ ಸಫಿಷಿಯಂಟ್ ಅನಿಸ್ತು ನನಗೆ. ಬಸ್ ತೊಗೊಂಡಿದ್ದೀನಿ ಸರ್. ಇವಾಗ ಸಪೋಸ್ ಇವಾಗ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ, ಮತ್ತೆ ಪ್ರೀ ವೆಡ್ಡಿಂಗ್ ಎಲ್ಲ ಯಾವ ರೀತಿ ಲೈಟ್ಗಳು ಯೂಸ್ ಮಾಡ್ತೀರಾ? ಸರ್ ನಂದು ಪ್ರೀ ವೆಡ್ಡಿಂಗ್ 8200 Z6 Mark II ಕ್ಯಾಮ್ರಾ ಇದೆ. ನಿಕಾನ್ ಅದರಲ್ಲಿ ಯೂಸ್ ಮಾಡ್ತಾರೆ. ನಂದು 85 mm ಲೆನ್ಸ್ ಇದೆ. ಯೂಸ್ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಒಳ್ಳೆ ಕ್ವಾಲಿಟಿ ಆಫ್ ಇದು ಸಾಫ್ಟ್ ಬಾಕ್ಸ್ ತೊಗೊಂಡಿದ್ದೀರಾ. ಒಳ್ಳೇದಾಗ್ಲಿ, ಚೆನ್ನಾಗಿ ತೆಗೀರಿ, ಒಳ್ಳೆ ರಿಸಲ್ಟ್ ಬರಲಿ. ಆಲ್ ದ ಬೆಸ್ಟ್. ಓಕೆನಾ? ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ದೇವಾಚಾರ್ಯ ಅಂತ ಇದೆ ಸರ್. ಯಾವ್ದಾದ್ರು ಮತ್ತೆ ನಿಮ್ಗೆ ಜನರೇಷನ್ ಮತ್ತೆ ಯಾವ ಪ್ರಾಡಕ್ಟ್ ಲಾಂಚ್ ಇದೆ ಸ್ವಲ್ಪ ನಮ್ ಲಿಂಕ್ ಶೇರ್ ಮಾಡಿ. ನಮ್ಮ ನಂಬರ್ ಡೆಫಿನೆಟ್ಲಿ ನಂದು ಅಲ್ಲಿ ಯೂಟ್ಯೂಬ್ ಅಲ್ಲಿ ನಂಬರ್ ಇದೆ, ನೀವು ಅಲ್ಲೇ ಹೇಳ್ಬಿಡಿ ಸರ್. ನಮ್ಮ ನಂಬರ್ 7. ಓಕೆ. ಸೊ ನಮಸ್ಕಾರ. ಸೊ ನನ್ನ ಹೆಸರು ಸತೀಶ್ ಅಂತ. ನಾ ಬಂದು ಎಂಟೈರ್ ಸೌತ್ ಇಂಡಿಯಾ ಆಲ್ಫಾ ಸ್ಪೆಷಲಿಸ್ಟ್. ಓಕೆ. ಸೊ ಕರ್ನಾಟಕ, ತೆಲಂಗಾಣ, ತಮಿಳ್ನಾಡು ಆ್ಯಂಡ್ ಕೇರಳ ಎಲ್ಲ ಕಡೆ ವರ್ಕ್ಶಾಪು ಆ್ಯಂಡ್ ಟೆಕ್ನಿಕಲ್ ಸ್ಪೆಷಲಿಸ್ಟ್ ಆಗಿದ್ದೀನಿ. ಸೊ ಈ ಸಲ ಈ ಎಕ್ಸ್ಪೋದಲ್ಲಿ ಒಳ್ಳೆ ಸಕ್ಸಸ್ಫುಲ್ ರಿಸಲ್ಟ್ ಇದೆ ನಮಗೆ. ನೋಡಿದ್ರೆ ಎಲ್ಲ ಡಿಸ್ಟಿಕ್ಕಿಂದ ಎಲ್ಲ ಫೋಟೋಗ್ರಾಫರು ಒಳ್ಳೆ ಜನ, ಫುಲ್ ಕ್ರೌಡ್, ಮಾರ್ನಿಂಗಿಂದ ಸಾಯಂಕಾಲವರೆಗೂ ಒಳ್ಳೆ ಕ್ರೌಡ್ ಇದೆ. ಒಳ್ಳೆ ಬಿಸ್ನೆಸ್ಸು ಆಯಿತು. ಸೆಕೆಂಡ್, ಅವ್ರಿಗೆ ಇಲ್ಲಿ ಎನ್ಕ್ವೈರಿ ಏನಂದರೆ ಎಲ್ಲ ಮಾಡಲ್ಸು, ಎಲ್ಲ ಲೆನ್ಸಸ್ಸು, ಎಲ್ಲ ಆಕ್ಸೆಸರೀಸ್ ನೋಡೋಕ್ಕೆ ಒಂದು ಅವಶ್ಯಕತೆ ಇಲ್ಲಿದೆ. ಸೆಕೆಂಡು ಇಲ್ಲಿ ನೋಡಿದ್ರೆ ಸ್ಪೆಷಲಿ ವೆಡ್ಡಿಂಗ್ ಫೋಟೋಗ್ರಾಫರ್ ಅಪ್ ಕಂಟ್ರಿಯಿಂದ ಬರೋರಿಗೆ ನಾವು ರೆಕಮೆಂಡ್ ಮಾಡೋದು ಸೋನಿ 7M4
ಆ ಕ್ಯಾಮ್ರಾದಲ್ಲಿ ನೋಡಿದ್ರೆ ಹೈಬ್ರಿಡ್ ಕ್ಯಾಮ್ರಾ ಅದು. ಆ ಕ್ಯಾಮ್ರಾ ನೋಡಿದ್ರೆ ಫೋಟೋನು ಮಾಡ್ಬೋದು ಸೂಪರಾಗೆ. ಫಸ್ಟ್ ಪ್ರಿಫರೆನ್ಸ್ ಫೋಟೋ, ಒಳ್ಳೆ ಲೆನ್ಸಸ್ ಹಾಕೊಂಡು, ನಾಟ್ ಓನ್ಲಿ 24-105, 50mm, 35mm ಈ ಥರ ಪ್ರೈಮ್ ಲೆನ್ಸಸ್ಸು, ಜಿ ಮಾಸ್ಟರ್ ಲೆನ್ಸಸ್ ಎಲ್ಲ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ M4ಅಲ್ಲಿ. ಪ್ಲಸ್ ಅಡಿಷ್ನಲ್ ಕ್ಯಾಂಡಿಡ್, ಸಿನಿಮ್ಯಾಟಿಕ್ ಇಲ್ಲ ಟ್ರೆಡಿಷ್ನಲ್ ವೀಡಿಯೋನು ಸ್ವಲ್ಪ ಮಾಡ್ಬೋದು. ಸೆಕೆಂಡ್, ಸೋನಿ R5 ಕ್ಯಾಮ್ರಾ. ಇವಾಗ ನೋಡಿದ್ರೆ ಈ 2 ದಿವಸದಿಂದ M4ಗಿಂತ ಸೋನಿ R5 ಒಳ್ಳೆ ಬಿಸ್ನೆಸ್ ಆಗಿದೆ. ಸೋನಿ R5 ಏನು ಬೆನಿಫಿಟ್ ಅಂದರೆ ರೆಸೊಲ್ಯೂಷನ್ ಚೆನ್ನಾಗಿದೆ, ಕ್ರಾಪ್ ಮಾಡೋಕ್ಕೆ, ಆಮೇಲೆ ಅದರಲ್ಲಿ ಹೈಬ್ರಿಡ್ ಕ್ಯಾಮ್ರಾನೇ ಅದು. ಅದರಲ್ಲಿ 4K 60 ಫ್ರೇಮ್ಸ್, ಫುಲ್ HD 120 ಫ್ರೇಮ್ಸು, ಫೋಟೋ 60 ಮೆಗಾಪಿಕ್ಸೆಲ್, ಕ್ರಾಪಲ್ಲಿ 26 ಮೆಗಾಪಿಕ್ಸೆಲ್, ಈ ಥರ ವಿಶೇಷಗಳಿದೆ. ಸ್ವಲ್ಪ ಬಜೆಟ್ ನೆಕ್ಸ್ಟ್ ಲೆವೆಲ್. ಅದಾದಮೇಲೆ ಇಲ್ಲಿ ನಾವು ಸ್ಪೆಷಲಾಗಿ ಪ್ರೀಮಿಯಂ ಕ್ಯಾಮ್ರಾ ಡಿಸ್ಪ್ಲೇ ಮಾಡಿದ್ದೀರಿ A1 ಎಲ್ಲರಿಗೂ ಗೊತ್ತು. ಫೋಟೋ, ವಿಡಿಯೋ, ಐ ರೆಸೊಲ್ಯೂಷನ್, ISO, ಐ ಸ್ಪೀಡ್ ಎಲ್ಲ ಇದೆ. ಅದು ಪ್ರೀಮಿಯಂ ಕ್ಯಾಮ್ರಾ. ಸೊ ಅದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಅದಾದಮೇಲೆ ಹೊಸದಾಗಿ ಲಾಂಚ್ ಆಗಿರುವ A93 ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಅದು ಬಂದು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಗ್ಲೋಬಲ್ ಶಟ್ರಿಂದ, ಬಟ್ 1/8000 ಆಮೇಲೆ ಅನ್ಲಿಮಿಟ್ ಫ್ಲಾಶ್ ಸಿಂಕ್ ಮಾಡ್ಬೋದು. ಅದರಲ್ಲಿ ಯಾವ ಶಟರ್ ಸ್ಪೀಡಲ್ಲೂ ಫ್ಲಾಶ್ ಸಿಂಕ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಇವತ್ತು ಇಲ್ಲಿ ವರ್ಕ್ಶಾಪು ಮಾಡಿದ್ದೀವಿ ನಾವು. 1/80,000 ಶಟರ್ ಸ್ಪೀಡ್ ಇದೆ. ಸೊ ಆ ಕ್ಯಾಮ್ರಾ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಅದು ವೈಲ್ಡ್ ಲೈಫ್, ಸ್ಪೋರ್ಟ್ಸ್, ವೆಡ್ಡಿಂಗ್, ಕ್ಯಾಂಡಿಡ್, ಎನಿಬಡಿ ದೇ ಕ್ಯಾನ್ ಯೂಸ್. ಸೊ ಅದ್ರಲ್ಲಿ ಏನು ವಿಶೇಷ ಅಂದರೆ 1 ಸೆಕೆಂಡ್ಗೆ 120 ಫ್ರೇಮ್ಸ್, 24 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಆಮೇಲೆ ನೋ ಕಾಂಪ್ರಮೈಸ್ ಆನ್ ಮೆಗಾಪಿಕ್ಸೆಲ್, ಈವನ್ 120. ಸೊ ದಟ್ ಈಸ್ ಅ ಸ್ಪೆಷಲ್ ಇನ್ ದಟ್ ವಿತ್ ಗ್ಲೋಬಲ್ ಶಟರ್. ಸೊ ಇದೆಲ್ಲ ಈ ಕ್ಯಾಮ್ರಾ ಇಲ್ಲಿ ನೋಡ್ತಾ ಇದ್ದೀರಾ. ಬಟ್ ಇವಾಗ ಜಾಸ್ತಿ ಜನ ಟ್ರೆಡಿಷ್ನಲ್ ವಿಡಿಯೋಗ್ರಾಫರ್ ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ NX200, Z150 ಯೂಸರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಬೇಕನ್ನೋ ಒಂದು ಆಸೆ. ಅವ್ರು ಬಂದಿಲ್ಲಿ ಸರ್ NX200 ಇಲ್ವಾ, Z150 ಇಲ್ಲ ಅಂತ ತುಂಬ ಜನ ಕೇಳಿದ್ರು. ಸೊ ಇವತ್ತೆಲ್ಲ ಏನಂದರೆ ಎಲ್ಲರೂ ಈ ಶೋಲ್ಡರ್ ಮೌಂಟಿಂದ ಗಿಂಬಲ್ ಮೌಂಟಿಗೆ ಬಂದ್ಬಿಟ್ರು. ಅವ್ರಿಗೆ ಟ್ರೆಡಿಷ್ನಲ್ಲು ಮಾಡಬೇಕು, ಕ್ಯಾಂಡಿಟು ಮಾಡಬೇಕು, ಗಿಂಬಲಲ್ಲಿ ಮಾಡಬೇಕು, ಡ್ರೋನಲ್ಲಿ ಮಾಡಬೇಕು. ಈ ಥರ ಸ್ಟೈಲಲ್ಲಿ ನೀವು ವೆಡ್ಡಿಂಗು ಇಲ್ಲ ಸಿನಿಮ್ಯಾಟಿಕ್ಕು ಇಲ್ಲ ಕ್ಯಾಂಡಿಡ್ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಮಾಡಬೇಕಾದ್ರೆ ಒಂದು ಟ್ರೆಡಿಷ್ನಲ್ NX200 ಬಜೆಟಲ್ಲಿ ಕ್ಯಾಮ್ರಾ ನೋಡ್ತೀರಾ ಅಂದರೆ FX30 ಸೂಪರ್ 35 ಕ್ಯಾಮ್ರಾ ಕಂಟಿನ್ಯೂಸ್ಲಿ ಸಿನಿಮಾ ಲೈನಲ್ಲಿ ಒಳ್ಳೆ ಕ್ಯಾಮ್ರಾ. ಅದು ಸ್ಪೆಷಲಿ ಫಾರ್ ಟ್ರೆಡಿಷ್ನಲ್ ವೀಡಿಯೋ ಬಜೆಟಲ್ಲಿ. ಇಲ್ಲ ಸರ್ ನನಗೆ ಫುಲ್ ಫ್ಲೆಜ್ಜಾಗ ಫುಲ್ ಫ್ರೇಮಲ್ಲೇ ಬೇಕು, ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಬೇಕು, ನಾನು ವೆಡ್ಡಿಂಗು ಮಾಡ್ತೀನಿ, ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ, ಆ ಕ್ವಾಲಿಟಿ ಬೇಕಂದರೆ FX3 ಇದೆ ಫುಲ್ ಫ್ರೇಮ್. ಸೊ ಅದರಲ್ಲಿ ನಿಮಗೆ ಡ್ಯೂಲ್ ಬೇಸ್ ISO ಇದೆ, 4K 120 ಫ್ರೇಮ್ ಸ್ಲೋ ಮೋಷನ್ ಇದೆ, ಆಮೇಲೆ ಅದ್ರಲ್ಲಿ 12 ಮೆಗಾಪಿಕ್ಸೆಲ್ ಫೋಟೋ ವಿತ್ ಫ್ಲ್ಯಾಶು ಮಾಡ್ಬೋದು. ಓಕೆ, FX30ಯಲ್ಲಿ ಫ್ಲ್ಯಾಶ್ ಹಾಕೋಕ್ಕಾಗಲ್ಲ. ಆಮೇಲೆ FX6 ಇದೆ. ಸೊ ಎಲ್ಲ ಕ್ಯಾಮ್ರಾಗಳು ಡಿಸ್ಪ್ಲೇ ಮಾಡಿದ್ವಿ. ಅದು ಬಿಟ್ಟು ಈ ಕ್ಯಾಮ್ರಾದಲ್ಲಿ ಒಳ್ಳೆ ಕ್ಯಾಮ್ರಾದು ತೊಗೊಂಡು ಫೋಟೋಗಳು ಒಳ್ಳೆ ಬರತ್ತಂದ್ರೆ ಒಂದು ಇದಿಲ್ಲ. ಆ ಒಳ್ಳೆ ಕ್ಯಾಮ್ರಾಗೆ ಒಳ್ಳೆ ಲೆನ್ಸಸ್ಸು ಇಂಪಾರ್ಟೆಂಟ್. ಸೊ ಜಿ ಮಾಸ್ಟರ್ ಹೈ ಪ್ರೀಮಿಯಂ ಲೆನ್ಸಲ್ಲಿ ಜಿ ಮಾಸ್ಟರ್ ಲೆನ್ಸಸ್ ಇದೆ, ಮಿಡ್ ರೇಂಜಲ್ಲಿ G ಸೀರೀಸ್ ಲೆನ್ಸ್ ಇದೆ. ಇಲ್ಲ ನೀವು ಬಜೆಟಲ್ಲಿ ನೋಡಿದ್ರೆ ಸೋನಿ ಲೆನ್ಸಸ್ ಇದೆ. ಇವಾಗ 50mm ನೋಡಿದ್ರೆ ಸೋನಿದು ಕಾಸ್ಟ್ಲಿ ಅಂತಾರೆ ತುಂಬ ಜನ. 50mm ನಮ್ಮ ಹತ್ರ A ಲೆನ್ಸ್ ಇದೆ. 20,000ಗೆ 1.8 ಸಿಗುತ್ತೆ, 2.5 40,000, 1.8 55 50,000, 1.4 G ಮಾಸ್ಟರ್, 1.2 G ಮಾಸ್ಟರ್, 2.8 ಮ್ಯಾಕ್ರೋ, ಈ ಥರ 750mm ಲೆನ್ಸ್ ಇದೆ. ನಿಮಗೆ 20,000ಇಂದ 2 ಲಕ್ಷವರೆಗೂ ಲೆನ್ಸ್ ಇದೆ. ನೀವು 2 ಲಕ್ಷ ಲೆನ್ಸ್ ಮಾತ್ರ ನೋಡಿಬಿಟ್ಟು ಸೋನಿ ಲೆನ್ಸ್ ಕಾಸ್ಟ್ ಅಂತ ಹೇಳ್ಬೇಡಿ. ಯಾಕೆಂದರೆ ಥರ್ಡ್ ಪಾರ್ಟಿ ಲೆನ್ಸ್ಗಿಂತ ನೀವು ಸೋನಿ ಲೆನ್ಸ್ ಹಾಕ್ಬಿಟ್ಟು ನೀವು ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಯಾವುದೇ ಫ್ಯೂಚರು ನಿಮಗೆ ಕಾಂಪ್ರಮೈಸ್ ಆಗಲ್ಲ. ಇವಾಗ 120 ಫ್ರೇಮ್ಸ್ ಕ್ಯಾಮ್ರಾ ಇದೆ, 10 ಫ್ರೇಮ್ಸ್ ಕ್ಯಾಮ್ರಾ ಇದೆ. ಸೋನಿ ಲೆನ್ಸ್ ಹಾಕಿದ್ರೆ ಮ್ಯಾಕ್ಸಿಮಮ್ ಫ್ರೇಮ್ಸ್ ಬರುತ್ತೆ, ಸ್ಮೂತ್ ಫೋಕಸ್ ಬರುತ್ತೆ, ಎಲ್ಲ ಫ್ಯೂಚರ್ ವರ್ಕ್ ಆಗುತ್ತೆ. ಥರ್ಡ್ ಪಾರ್ಟಿ ಹಾಕಿದ್ರೆ ಕೆಲವು ವಿಷಯದಲ್ಲಿ ಕಾಂಪ್ರಮೈಸ್ ಆಗುತ್ತೆ, ಆ ಬಜೆಟ್ಗೆ ಕೊಡ್ತಾರೆ. ಆಪ್ಟಿಕಲ್ ಕ್ವಾಲಿಟಿ ಆಗಿರಲಿ, ಹೌದು, ಮೈನರ್ ಡೀಟೇಲ್ಸ್ ಆಗಿರಲಿ, ತುಂಬ ಚೆನ್ನಾಗಿ ಈ ಸೋನಿ ಆಪ್ಟಿಕ್ಸ್ ತುಂಬ ಚೆನ್ನಾಗಿ ಅದನ್ನ ತೋರಿಸುತ್ತೆ. ಎಕ್ಸಾಕ್ಟ್ಲಿ ನೀವು ಹೇಳಿದ ಥರನೇ ಈ G ಮಾಸ್ಟರ್ ಲೆನ್ಸಲ್ಲಿ ನಮ್ಮದು 20 ಲೆನ್ಸ್ ಇದೆ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಹೈ ರೆಸೊಲ್ಯೂಷನ್, ಆಮೇಲೆ ನೋ ಕ್ರೋಮ್ಯಾಟಿಕ್ ಅಬ್ರೇಷನ್, ನೋ ಗೋಸ್ಟ್ ಎಫೆಕ್ಟ್, ಆಮೇಲೆ ನೋ ಡಿಸ್ಟ್ರೋಷನ್, ಎಜ್ ಟು ಎಜ್ ಡೀಟೇಲ್, ಫೋಕಸ್ ಬ್ರೀತಿಂಗ್ ಕೂಡ ಸ್ಮೂತ್ ಇರುತ್ತೆ. ದಟ್ಸ್ ವೈ ದಿಸ್ ಪ್ರೀಮಿಯಂ ಲೆನ್ಸ್ ವಿ ಆರ್ ಪ್ರಮೋಟಿಂಗ್ G ಮಾಸ್ಟರ್. ಇದರಲ್ಲಿ 20 ಲೆನ್ಸ್ ಇದೆ. ಸೊ ದಿಸ್ ಇಸ್ ಇಲ್ಲ ಸರ್ ನನಗೆ ತುಂಬ ಕಾಸ್ಟ್ಲಿ ಐತೆ, ಹೆಂಗೆ ತೊಗೋಬೇಕಂದ್ರೆ ನೀವು EMI ಆಪ್ಷನ್ ಕೂಡ ತೊಗೋಬೋದು. 18/0 ನೋ ಇಂಟ್ರೆಸ್ಟ್, ಈ ಥರ ತುಂಬ ವಿಷಯಗಳು ಸೋನಿ ಮಾಡ್ತಾ ಇದ್ದೀರಾ. ಸೊ ತುಂಬ ಫೋಟೋಗ್ರಾಫರ್ ಬಂದು ಇಲ್ಲಿ ಡೈರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆಮೇಲೆ ಮತ್ತೆ ಇನ್ನೂ ನಿಮಗೆ ಡೌಟು ಈ ಥರ ಕ್ವಶನ್ಸ್ ಎಲ್ಲ ಇದ್ದರೆ ನಾವು ಎಲ್ಲ ಕಡೆ ಡಿಸ್ಟ್ರಿಕ್ಟಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಇವರಿಗೆ, ಅವರು ನಮ್ಮ ಸೋನಿಯಲ್ಲಿ ಕನೆಕ್ಟ್ ಇದ್ದಾರೆ. ನಾವು ಆಲ್ವೇಸ್ ಡೂ ದೇರ್ ಫಾರ್ ಸಪೋರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಯು ಎಂಜಾಯ್ಡ್. ಎಸ್, ಥ್ಯಾಂಕ್ ಯು. ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಇಂಗ್ಲೀಷಲ್ಲಿ, ಹಿಂದಿನಲ್ಲೆಲ್ಲ ತುಂಬ ಜನ ಎಲ್ಲ ಇದ್ದಾರೆ.
ಕನ್ನಡದಲ್ಲಿ ಪಾಪ ನಮ್ಮ ಹಳ್ಳಿ ಸೈಡಲ್ಲಿರೋ ಫೋಟೋಗ್ರಾಫರ್ಸ್ಗೆ ಕ್ಯಾಮ್ರಾ ಬಗ್ಗೆ ಸ್ಪೆಸಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇವು ಸ್ಟಾಲ್ ಆಗ್ತಕ್ಕೆ ಸಿಗುತ್ತೆ, ಬಟ್ ಅದು ಬಿಟ್ಬಿಟ್ಟು ನಿಮ್ಗೆ ಹೆಂಗೆ ಹುಡುಕ್ತಾರೆ ಅವರು. ಸೊ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಅವ್ರನ್ನ ಎಜುಕೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಓಕೆ ಸರ್ ಕಾರ್ಡ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅತುಲ್. ಸೊ ನಾವೀಗ ನೆಕ್ಸ್ಟ್ ಜೆನ್ ಇಮೇಜ್ ಗೇರ್ಸ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಜೆನ್ ಇಮೇಜ್ ಗೇರ್ಸ್ ಅಂದರೆ ಎಲ್ಲರಿಗೂ ಗೊತ್ತು, ನಾವು ಡಿಸ್ಟ್ರಿಬ್ಯೂಟರ್. ಸೊ ನಮ್ಮದೇ ರಿಟೇಲ್ ಬಂದುಬಿಟ್ಟು ವಿಡಿಯೋ ಲಿಂಕ್ಸ್ ಅಂತ ಸ್ಟೋರ್ ಇದೆ. ಸೊ ಎಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ವಿಡಿಯೋ ಲಿಂಕ್ಸ್ ಏನೋ ನೆಕ್ಸ್ಟ್ ಜೆನ್ ಏನೋ ಅಂತ. ಸೊ ನೆಕ್ಸ್ಟ್ ಜೆನ್ ಇಮೇಜ್ ಗೇರ್ಸ್ ಇಸ್ ಬೇಸಿಕ್ಲಿ ಡಿಸ್ಟ್ರಿಬ್ಯೂಟರು. ನಮ್ಮ ಹತ್ರ ತುಂಬ ಬ್ರ್ಯಾಂಡ್ಸ್ ಇದೆ. ನಾವು ಇವಾಗ ಇಲ್ಲಿ ಎಕ್ಸಿಬಿಷನ್ಗೆ 3 ಬ್ರ್ಯಾಂಡ್ ತೊಗೊಂಡು ಬಂದಿದ್ದಾರೆ. ಒನ್ ಇಸ್ ಜೆನಿ, ಇನ್ನು ಹಿಂದ್ಗಡೆ ನೀವು ನೋಡಿದ್ದೆ ಪಿಕ್ ಡಿಸೈನ್ ಇದೆ, ಮತ್ತು ಟೆನ್ಬಾ ಇದೆ. ಟೆನ್ಬಾ ಬ್ಯಾಗ್ಸು ಬ್ರ್ಯಾಂಡು, ಹೊಸ ಬ್ರ್ಯಾಂಡು, ಇಂಡಿಯಾದಲ್ಲಿ ರೀಸೆಂಟ್ಲಿ ಇಂಪೋರ್ಟ್ ಮಾಡಿದ್ದು. ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ಸೊ ಎಕ್ಸಿಬಿಷನ್ಗೆ ನಾವು ಜೆನಿದು ಎಲ್ಲ ಸಾಫ್ಟ್ ಬಾಕ್ಸಸ್ಸು ಮತ್ತು ನಿಮ್ಮ ಮುಂಚೆನೇ ಡ್ರೈ ಕ್ಯಾಬಿನೆಟ್ಸು ಇದೆ. ಸೊ ಈಗ ಜೆನಿಯಲ್ಲಿ ನೀವು ನೋಡ್ತಾ ಇದ್ದೀವಿ, ನಮ್ಮ ಹತ್ರ ಸಾಫ್ಟ್ ಬಾಕ್ಸಸ್ ಇದೆ 65 ಸೆಂಟಿಮೀಟರ್, 85 ಸೆಂಟಿಮೀಟರ್, 105 ಸೆಂಟಿಮೀಟರ್. ಅದ್ರ ಜೊತೆನೇ ನಮ್ಮ ಹತ್ರ ಸ್ಟ್ರಿಪ್ ಬಾಕ್ಸು ಇದೆ. ನಾನು ಹಿಂದ್ಗಡೆ ನೀವು ನೋಡ್ತಾ ಇದೆಯಲ್ಲ, ಇದು ಸ್ಟ್ರಿಪ್ ಬಾಕ್ಸು 35, 150. ಆದಮೇಲೆ ಆ ಸೈಡಲ್ಲಿ ನಾವು ಹೈಲೈಟ್ನರ್ ಇಟ್ಟಿದ್ದೀವಿ. ಅದು ಇವಾಗ ಇದ್ರಲ್ಲಿ ಜಾಗ ಇಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಸೈಡ್ ಹಾಕಿದ್ದೀವಿ. ಸೊ ಅದು ಮೇನ್. ಆದಮೇಲೆ ನಮ್ಮ ಹತ್ರ ಡ್ರೈ ಕ್ಯಾಬಿನೆಟ್ಸು ಇದೆ. ಡ್ರೈ ಕ್ಯಾಬಿನೆಟ್ಸು ಈ ಕ್ಲೈಮೇಟಲ್ಲಿ ನಿಮಗೆ ಬೇಕೇ ಬೇಕು. ನಿಮ್ಮ ಪ್ರಾಡಕ್ಟ್ಸು, ಕ್ಯಾಮ್ರಾ, ಲೆನ್ಸಸ್ಗೆ ಫಂಗಸ್ ಬರಬಾರ್ದು. ಸೊ ಅದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನೀವು ಡ್ರೈ ಕ್ಯಾಬಿನೆಟ್ ಯೂಸ್ ಮಾಡ್ಬೋದು. ಸೊ ಇದು ಎಕ್ಸಾಕ್ಟ್ ಹಿಂದ್ಗಡೆ ನಮ್ಮದು ಬೇರೆ ಸ್ಟಾಲ್ ಇದೆ, ನೀವು ನೋಡಿದೆಯಲ್ಲ ಟೆನ್ಬಾ ಬ್ಯಾಗ್ಸು. ಟೆನ್ಬಾ ಆ್ಯಕ್ಚುಲಿ ನ್ಯೂ ಬ್ರ್ಯಾಂಡ್, ರೀಸೆಂಟಾಗಿ ನಾವು ಇಂಪೋರ್ಟ್ ಮಾಡಿದ್ದು. ಇಂಡಿಯಾದಲ್ಲಿ ನಿಮ್ಗೆ ಬೇರೆ ಎಲ್ಲೋ ಸಿಗಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ವಿ ಆರ್ ಡಿಸ್ಪ್ಲೇಯಿಂಗ್ ಟೆನ್ಬಾ ಬ್ಯಾಗ್ಸ್ ಇನ್ ಬ್ಯಾಂಗ್ಳೂರ್. ಸೊ ಇದಾದಮೇಲೆ ನಾವು ಡಿಸ್ಪ್ಲೇ ಮಾಡ್ಬೋದು, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಜೊತೆನೇ ನಮ್ಮದು ಪಿಕ್ ಡಿಸೈನ್ ಸ್ಟ್ರ್ಯಾಪ್ಸ್ ಇದೆ. ಪಿಕ್ ಡಿಸೈನ್ ಎಲ್ಲರಿಗೂ ಗೊತ್ತು, ಕ್ವಾಲಿಟಿ ಕ್ಯಾಮ್ರಾ ಸ್ಟ್ರ್ಯಾಪ್ಸ್ ಇದೆ, ನೀವೆಲ್ಲರೂ ನೋಡಿದೆ. ಸೊ ಬನ್ನಿ, ಎಲ್ಲರೂ ಟ್ರೈ ಮಾಡಿ. ಯಾಕಂದರೆ ನೀವು ಎಲ್ಲೂ ಸ್ಟೋರ್ ಹೋಗಿದ್ರೆ ನೀವು ಎಲ್ಲರೂ ತೋರಿಸ್ಕೊಡಲ್ಲ. ನಿಮಗೆ ಪ್ರಾಡಕ್ಟ್ಸ್ ನೋಡಬೇಕಂದ್ರೆ ನೀವು ಎಕ್ಸಿಬಿಷನ್ಗೆ ಬರಬೇಕು. ಸೊ ಅದಕ್ಕೋಸ್ಕರ ನಾವು ಈ ಆಪರ್ಚುನಿಟಿ ಯೂಸ್ ಮಾಡ್ತಾ ಇದ್ದೀವಿ. ಸರ್ ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ನಮ್ಮದು ಫೋಟೋ ಸ್ಟುಡಿಯೋ ಇದೆ, ಅಂಪಾಳಿ ಸ್ಟುಡಿಯೋ ಅಂತ. ಇದು ಚೆನ್ನಾಗಿ ಅನ್ನಿಸ್ತದೆ ತಗೊಂಡ್ವಿ, ಬಟ್ ಭಾಳ ಎಕ್ಸ್ಪೆನ್ಸಿವ್ ಇದೆ, ಬಟ್ ಒಳ್ಳೆ ಕ್ವಾಲಿಟಿ ಇದೆ. ಅವ್ರು ರೇಟ್ ಕಡಿಮೆ ಮಾಡಲ್ಲ ಅಂತಿದ್ದಾರೆ. ಎಷ್ಟು ಹೇಳಿದ್ರೆ ಅಷ್ಟಕ್ಕೆ ತಗೊಂಡಿವಿ ಸರ್. ಅವ್ರಿಗೆ ಒಂದು ಪೈಸನ ಕಡಿಮೆ ಮಾಡಲಿಲ್ಲ. ನೀವೀಗ ಹೇಳಿದ ಮೇಲೆ ಯಾರು ಕಡಿಮೆ ಮಾಡ್ಬೋದು. ಅಲ್ಲ, ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ. ಆಮೇಲೆ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಇದಿದೆ. ಮಾಡ್ತೀವಿ ಬೇಕು. ನಿಕಾನ್ ಅವ್ರದ್ದೊಂದು ಇಂಟರ್ವ್ಯೂ ಒಂದು ತಗೋಬೇಕಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಮೆಸೇಜ್ ಹಾಕಿದೆ ಒಂದು 20 ನಿಮಿಷ ಇದು ಅಂತ ಅಂದ್ಬಿಟ್ಟು ಅಂತ. ಹಾಂ, ಇಲ್ಲ ಹಾಯ್ ನಮಸ್ತೆ. ಸೊ ಇವತ್ತು ನಿಮ್ಮ ನಿಕಾನ್ ಸ್ಟಾಲಲ್ಲಿ ಯಾವುದೆಲ್ಲ ಕ್ಯಾಮ್ರಾಸ್ಗಳನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದೀರಾ. ಹಾಗೆಯೇ ತುಂಬ ಊರುಗಳಿಂದ ಬಂದಿದ್ದಾರೆ. ಕೆಲವರು ಟ್ರೆಡಿಷನಲ್ ಫೋಟೋಗ್ರಾಫರ್ಸ್ ಬಂದಿದ್ದಾರೆ, ಕೆಲವು ಕ್ಯಾಂಡಿಡ್ ಫೋಟೋಗ್ರಾಫರ್ ಬಂದಿದ್ದಾರೆ. ಹಾಗೆಯೇ Z8, Z6 ಮತ್ತು Z8ನ ನೋಡಿಕೊಂಡು ಅದನ್ನ ಹ್ಯಾಂಡ್ಸ್ ಆನ್ ಮಾಡೋಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಓಕೆ, ಸೊ ವೆಲ್ಕಮ್ ಟು ಆರ್ ಸ್ಟಾಲ್ ಫಸ್ಟ್ ಆಫ್ ಆಲ್. ಓಕೆ, ಸೊ ನಾವು ಇವತ್ತು ಬಂದು ಡಿಸ್ಪ್ಲೇ ಮಾಡೋದು ಫುಲ್ ಕಂಪ್ಲೀಟ್ ಲೈನಪ್ ಆಫ್ ನಿಕಾನ್ ಕ್ಯಾಮ್ರಾಸ್ ಆ್ಯಂಡ್ ಲೆನ್ಸಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ಎಲ್ಲ ನಮ್ಮ Z ಸೀರೀಸ್ ಲೆನ್ಸಸ್ ಏನಿದೆ ಕಂಪ್ಲೀಟ್ ಲೈನಪ್ ಇದೆ. ಆ್ಯಂಡ್ ವಿ ಆರ್ ಮೇನ್ಲಿ ಡಿಸ್ಪ್ಲೇಯಿಂಗ್ ಆರ್ ನಿಕಾನ್ Z ಸೀರೀಸ್ ಕ್ಯಾಮ್ರಾಸ್. ಸೊ ಫುಲ್ ಫ್ರೇಮ್ ಕ್ಯಾಮ್ರಾಸ್ ಆ ಕಡೆ ಇದೆ, ಕ್ರಾಪ್ ಬಾಡೀಸ್ ಇಲ್ಲ DX ಫಾರ್ಮ್ಯಾಟ್ ಕ್ಯಾಮ್ರಾಸ್ ಈ ಕಡೆ ಇದೆ. ಸೊ ನಿಕಾನಲ್ಲಿ ಬಂದ್ಬಿಟ್ಟು ಲೇಟೆಸ್ಟ್ ಆಗಿ ವಿ ಲಾಂಚ್ ನ್ಯೂ ಕ್ಯಾಮ್ರಾ ಕಾಲ್ ದ ನಿಕಾನ್ Z6 ಅಂತ. ನಿಕಾನ್ Z6 ಅಂತ ಒಂದು ಇಂಟರ್ವ್ಯೂ ಏನು. ಸೊ ನಿಕಾನ್ ಅವ್ರು ಬಂದ್ಬಿಟ್ಟು ರೀಸೆಂಟಾಗಿ ಒಂದು ಹೊಸ ಕ್ಯಾಮ್ರಾ ಲಾಂಚ್ ಮಾಡಿದ್ದಾರೆ, ನಿಕಾನ್ Z6 ಅಂತ. ಸೊ ನಿಕಾನ್ Z6 ಕ್ಯಾಮ್ರಾ ಆಲ್ರೆಡಿ ಬಂದ್ಬಿಟ್ಟು ಈ ವೆಡ್ಡಿಂಗ್ ಸೆಗ್ಮೆಂಟಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತು. ನಿಕಾನ್ Z6 ಇರಲಿ ಇಲ್ಲ Z6 II Mark II ಇರಲಿ. ಇವಾಗ 3rd ವರ್ಷನ್ ಬಂದ್ಬಿಟ್ಟು ಜಸ್ಟ್ 2 ವೀಕ್ಸ್ ಬ್ಯಾಕ್ ಲಾಂಚ್ ಮಾಡಿದ್ದಾರೆ. ಸೊ ಅದು ಸ್ವಲ್ಪ ಮೇನ್ ಫೀಚರ್ಸ್ ಹೇಳಬೇಕಂದ್ರೆ ಆ ಪ್ರಾಡಕ್ಟ್ ಬಗ್ಗೆ, ಇಟ್ ಹ್ಯಾಸ್ ಅ 24.5 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಬಟ್ ಆ ಸೆನ್ಸರ್ ನೋಡಿದ್ರೆ ಇಟ್ಸ್ ಅ ಪಾರ್ಷಿಯಲಿ ಸ್ಟ್ಯಾಕ್ ಸೆನ್ಸರ್. ಸೊ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ಈ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯೂಶ್ವಲಿ ಸ್ಟ್ಯಾಕ್ ಸೆನ್ಸರ್ ಬಂದಾಗ ಕ್ಯಾಮ್ರಾ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ನಾವು ಬಂದ್ಬಿಟ್ಟು ಪಾರ್ಷಿಯಲಿ ಸ್ಟ್ಯಾಕ್ ಸೆನ್ಸರ್ ಯೂಸ್ ಮಾಡಿದಾಗ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಮೇನ್ ಅಡ್ವಾಂಟೇಜ್ ನೋಡಿದ್ರೆ ನಿಮ್ಮ ಆಟೋ ಫೋಕಸ್ ತುಂಬ ಇಂಪ್ರೂವ್ ಆಗುತ್ತೆ. ರೋಲಿಂಗ್ ಶಟರ್ ಪರ್ಫಾರ್ಮೆನ್ಸ್ ವಿಡಿಯೋಲ್ಲಿ ಹೇಳ್ತೀವಲ್ಲ, ಸ್ವಲ್ಪ ಡಿಸ್ಟಾರ್ಟ್ ಆಗುತ್ತೆ ಇಮೇಜಸ್ಸು, ಅದು ಹೆಲ್ಪ್ ಆಗುತ್ತೆ. ನೀವು ಕ್ಯಾಮ್ರಾ ಅಲ್ಲಿ ರಾಪ್ಲೆಸ್ ಜೊತೆ ಕಂಟಿನ್ಯೂಸ್ ಆಗಿ ಅಪ್ ಟು 20 ಫ್ರೇಮ್ಸ್ ಶೂಟ್ ಮಾಡ್ಬೋದು. ವಿಡಿಯೋ 6K 60p ರಾ ಅಲ್ಲಿ ಶೂಟ್ ಮಾಡ್ಬೋದು. ಫುಲ್ HD 240 FPS ಇದೆ. ಸೊ ಸಿನಿಮ್ಯಾಟಿಕ್ ಎಲ್ಲ ಪ್ರೀ ವೆಡ್ಡಿಂಗ್ ಎಲ್ಲ ಶೂಟ್ ಮಾಡಬೇಕಂದ್ರೆ ಸಿನಿಮ್ಯಾಟಿಕ್ ಆಗಿ ಮಾಡ್ಬೋದು. ಸೊ ಅದು ನಮ್ಮ Z6 ಲೇಟೆಸ್ಟ್ ಪ್ರಾಡಕ್ಟು. ಅದು ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಆಲ್ಸೋ ರೀಸೆಂಟಾಗಿ ನಿಕಾನಲ್ಲಿ Z 1.4 ಲೆನ್ಸ್ ಬಂದ್ಬಿಟ್ಟು ಇರಲಿಲ್ಲ ಮುಂಚೆ. 1.2 ಅಲ್ಲಿತ್ತು, 1.8 ಅಲ್ಲಿತ್ತು.
ಸೊ ಹೊಸ ಲೆನ್ಸ್ ಜಸ್ಟ್ ಲಾಸ್ಟ್ ವೀಕ್ ಲಾಂಚ್ ಮಾಡಿದ್ದಾರೆ 35mm 1.4 ಲೆನ್ಸು ನಿಕಾನ್ Z ಅಲ್ಲಿ. ಆಲ್ಮೋಸ್ಟ್ ವೆಡ್ಡಿಂಗ್ ಎಲ್ಲ ತುಂಬ ಬೇಕಾಗಿರೋದು ಅಂತ ಹೇಳಿದ್ರೆ ಈ 35mm ಸೀರೀಸ್. ಎಸ್ಪೆಷಲಿ ವಿಡಿಯೋಗೆ ಗಿಂಬಲ್ ಶೂಟ್ ಎಲ್ಲ 35 ತುಂಬ ಪಾಪ್ಯುಲರು. ಸೊ 35 ಲಾಂಚ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಆಲ್ಸೋ ಗೆಟಿಂಗ್ ಅ ವೆರಿ ಗುಡ್ ರೆಸ್ಪಾನ್ಸ್. ಅದಲ್ಲದೆ ನಾವು ನೋಡಿದರೆ ಕ್ಯಾಮ್ರಾಸ್ ಬಂದ್ಬಿಟ್ಟು ನಮ್ಮ ಫ್ಲಾಗ್ಶಿಪ್ ಮಾಡೆಲ್ ನಿಕಾನ್ Z9, Z8, Z7, ZF, Z30 ಈ ಥರ ಕ್ಯಾಮ್ರಾಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಫಾರ್ ದ ಕ್ವಿಕ್ ಇಂಟ್ರಡಕ್ಷನ್. ಸೊ ಹೋಪ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಹ್ಯಾಂಡ್ಸ್ ಆನ್ ಮಾಡಲಿಕ್ಕಾಗಲಿ. ಅದು ಮತ್ತು ಸಪೋಸ್ ಕೆಲವರೆಲ್ಲ ಟ್ರೆಡಿಷನಲ್ ಫೋಟೋಗ್ರಾಫರ್ಸ್ ತುಂಬ ದೂರದಿಂದ ಬಂದಿರ್ತಾರೆ, ಅವರೆಲ್ಲ ಹ್ಯಾಂಡ್ಸ್ ಆನ್ ಮಾಡಿಬಿಟ್ಟು ಪರ್ಚೇಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ದ ಕ್ವಿಕ್. ಥ್ಯಾಂಕ್ ಯು. Hi, welcome to Jerusalem stall. This Expo 2023 Bangalore. So we are delighted to show next ಇದಕ್ಕೆ ಶಿಫ್ಟ್ ಆಗ್ತಾರೆ. ಓಕೆ. ಸೊ ಒಂದು ಪಾಯಿಂಟಲ್ಲಿ APS-C ವೀಕಲ್ಲಿ ಇತ್ತು, ಆಮೇಲೆ ಫುಲ್ ಫ್ರೇಮ್ ಬಂತು. ಬಟ್ ನಾವೇ ಇದರಲ್ಲಿ ಲೀಡರ್ಸ್ ಇವಾಗ ಈ ಫಾರ್ಮ್ಯಾಟ್ ಆಫ್ ಸೆನ್ಸರ್ ಅಲ್ಲಿ. ವಿಲ್ ಸಿ ಅ ಗುಡ್ ಶಿಫ್ಟ್ ಅಂಡ್ ಗ್ರೋತ್ ಇನ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಆಫ್ ಕ್ಯಾಮ್ರಾಸ್. So yes, so this is a short brief with description about it. ಥ್ಯಾಂಕ್ ಯು ಸೊ ಮಚ್. ಡೆಫಿನೆಟ್ಲಿ ಮಾಡ್ಬೋದಾ ಹೊಸ್ದಾಗಿ ಕಲಿತಾ ಇರೋದನ್ನ? ಖಂಡಿತ. ಥ್ಯಾಂಕ್ ಯು. ಇವಾಗ ಆ್ಯಕ್ಚುಲಿ